ಹಾಯ್ ಗೈಸ್, ನಾನಿವತ್ತು ನೈಲ್ ಬೈಟಿಂಗ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಚಿತ್ರದ ಹೆಸರು ಪ್ಲೇ ಡೇಟ್. 2022ರಲ್ಲಿ ತೆರೆ ಕಂಡಿದ್ದ ಅಮೆರಿಕನ್ ಹಾರರ್ ಥ್ರಿಲ್ಲರ್ ಚಿತ್ರ. ಸ್ಟಾರ್ಟಿಂಗ್ ನಲ್ಲಿ ಚಿತ್ರದ ಹೀರೋಯಿನ್ ಕ್ಲೋಯಿನ ತೋರಿಸ್ತಾರೆ. ಸ್ವಲ್ಪ ದಿನಗಳಲ್ಲೇ ನಮ್ ತಂದೆಯವ್ರ ಇನ್ಶೂರೆನ್ಸ್ ಹಣ ಬಂದ್ಬಿಡುತ್ತೆ. ಒನ್ಸ್ ಹಣ ಸಿಕ್ಕದ ಮೇಲೆ ನನ್ ಕಾಲೇಜ್ ಫೀಸ್ ಹಾಗೇನೆ ಈ ಮನೆ ಬಿಡ್ಡಿಂಗ್ಗೆ ಹೋಗದೆ ಇರೋ ತರ ತಡಿತೀನಿ ಅಂತ. ಇಲ್ಲ, ನಿಮ್ಮ ಅಪ್ಪ ಸೂಸೈಡ್ ಮಾಡ್ಕೊಂಡಿರೋದ್ರಿಂದ ಇನ್ಶೂರೆನ್ಸ್ ಕ್ಲೇಮ್ ಆಗಲ್ಲ ಅಂತ ಇನ್ಶೂರೆನ್ಸ್ ಏಜೆಂಟ್ ಹೇಳ್ತಾರೆ. ಸರ್, ನಮ್ ತಂದೆ ಸೂಸೈಡ್ ಮಾಡ್ಕೊಂಡಿಲ್ಲ, ಆದ್ರೆ ಸೂಸೈಡ್ ಅಂತ ರಾಂಗ್ ರಿಪೋರ್ಟ್ ಕೊಟ್ಟಿದ್ದಾರೆ. ನನ್ಗೆ ಸ್ವಲ್ಪ ಟೈಮ್ ಕೊಡಿ, ನಾವು ಕೊಡ್ಬೇಕಾಗಿರೋ ದುಡ್ಡನ್ನ ನಿಮಗ್ ಕೊಡ್ತೀವಿ. ಆದ್ರೆ ಅವ್ರು ಒಪ್ತಾ ಇಲ್ಲ. ಸದ್ಯದಲ್ಲೇ ಈ ಮನೆ ಬಿಡ್ಡಿಂಗ್ಗೆ ಹೋಗುತ್ತೆ, ನೀನು ಬೇರೆ ಮನೆ ನೋಡ್ಕೋ ಅಂತ. ಇವಳು ತಮ್ಮ ಟಿಜೆ ಕಾಲ್ ಮಾಡ್ತಾಳೆ, ಆದ್ರೆ ಅವನ್ ಪಿಕ್ ಮಾಡಲ್ಲ. ಟಿಜೆ ಫ್ರೆಂಡ್ ಜೊತೆಲಿ ಒಂದು ಮನೇಲಿ ಕಳ್ತನ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾನೆ. ಫ್ರೆಂಡ್ ಹೆಸರು ರಾಸ್ ಅಂತ. ಇವನು ಕ್ಲೋಯಿಗೆ ಎಕ್ಸ್ ಲವರ್ ಆಗಿದ್ದ. ಇವನ್ ಸ್ವಲ್ಪ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಿದ್ದಾನೆ ಅನ್ನೋದು ಗೊತ್ತಾದ್ಮೇಲೆ ಕ್ಲೋಯಿ ಇವನಿಂದ ದೂರ ಆಗಿರ್ತಾಳೆ. ಪ್ಲಾನ್ ಏನಂದ್ರೆ, ರಾಸ್ ಮನೆ ಒಳಗಡೆ ನುಗ್ಗಿ ಕಳ್ತನ ಮಾಡಿದ್ಮೇಲೆ ಟಿಜೆ ಡ್ರೈವ್ ಮಾಡ್ತಾನಂತೆ. ನೋಡಿದ್ರೆ ಸ್ವಲ್ಪ ಹೊತ್ತಲ್ಲೇ ರಾಸ್ ಹೊರಗಡೆ ಓಡ್ ಬರ್ತಾನೆ. ಆ ಮನೆ ಓನರ್ ಇವನಿಗೆ ಶೂಟ್ ಮಾಡ್ತಾರೆ. ಇದ್ರಿಂದ ಗಾಬರಿ ಆಗಿದ್ದ ಟಿಜೆ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಸ್ಪಾಟಿಗೆ ಬಂದ ಪೊಲೀಸ್ನವರು ಡೆತ್ ಆಗಿರೋ ರಾಸ್ ಡೆಡ್ ಬಾಡಿನ ಡಿಸ್ಪೋಸ್ ಮಾಡೋದಕ್ಕೆ ಹೇಳ್ತಾರೆ. ಮನೆಗ್ ಬಂದ ಟಿಜೆ ನಡೆದ ವಿಷಯನ ಹೇಳ್ದಾಗ ಕ್ಲೋಯಿ ಸರಿಯಾಗಿ ಬೈತಾಳೆ. ಅವನ್ ಜೊತೆ ಸೇರ್ಬೇಡ ಅಂದಿದ್ದೆ ತಾನೆ, ಮತ್ತ್ಯಾಕೆ ಅವನ್ ಜೊತೆಲಿ ಸೇರಿ ಕಳ್ತನ ಮಾಡೋದಕ್ಕೆ ಪ್ಲಾನ್ ಮಾಡಿದ್ಯಾ? ಈಗ ಅವನಿಗೇನಾಯ್ತು? ಅವನ್ ಸತ್ತೋದ. ಇದನ್ ಕೇಳಿ ಕ್ಲೋಯಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಏನೇ ಆದ್ರೂನು ರಾಸ್ ಇವಳು ಎಕ್ಸ್ ಲವರ್. ಸೊ ಈಗ ಪೊಲೀಸ್ನವ್ರಿಗೆ ಟಿಜೆ ಮೇಲೆ ಡೌಟ್ ಬಂದಿರುತ್ತೆ. ಯಾರಾದ್ರೂ ನಿನ್ ಮುಖ ನೋಡಿದ್ರ? ಇಲ್ಲ, ನಾನ್ ಮಾಸ್ಕ್ ಹಾಕೊಂಡಿದ್ದೆ. ಸರಿ, ಆ ಕಾರಲ್ಲಿ ಅದನ್ನ ಸುಟ್ಟು ಹಾಕ್ಬಿಟ್ಟೆ. ಸರಿ, ಕಳ್ತನ ಮಾಡಿದ ಕಾರ್ನ ಸುಟ್ಟಿರೋದ್ರಿಂದ ನೀನ್ ಸೇಫ್. ಸರಿ ಬಿಡು, ನೀನ್ ಸೇಫ್ ಆಗೇ ಇದ್ಯಾ, ಏನು ತಲೆ ಕೆಡಿಸ್ಕೋಬೇಡ. ಇನ್ಮೇಲೆ ಈ ತರದ ರಿಸ್ಕ್ ತಗೋಬೇಡ, ಓಕೆನಾ? ಅಯ್ಯಯ್ಯೋ, ನನ್ ಫೋನ್ ರೋಸ್ ಜೇಬಲ್ ಇದೆ. ಇದನ್ ಕೇಳಿ ಕ್ಲೋಯಿಗೆ ಗಾಬರಿ ಆಗುತ್ತೆ. ಆಲ್ರೆಡಿ ನಾವು ತುಂಬಾನೇ ಪ್ರಾಬ್ಲಮ್ಗಳಲ್ಲಿ ಸಿಗಾಕೊಂಡಿದ್ದೀವಿ. ಈಗ ಆ ಫೋನ್ ಪೊಲೀಸ್ ಕೈಗೆ ಸಿಕ್ಕಿದ್ರೆ ಖಂಡಿತ ನೀನ್ ಕೂಡ ಜೈಲಿಗೆ ಹೋಗ್ಬೇಕಾಗುತ್ತೆ. ಆ ಫೋನ್ ನ ಹೇಗಾದ್ರೂ ತೆಗಿಬೇಕು. ಪೊಲೀಸ್ನವರು ಇಷ್ಟೊತ್ತಿಗೆ ರಾಸ್ ಬಾಡಿನ ಮಾರ್ಚುರಿಗೆ ಕಳಿಸಿರ್ತಾರೆ. ಇವರು ಏನಾದ್ರೂ ಪ್ಲಾನ್ ಮಾಡೋಣ. ಆಕ್ಚುಲಿ ಕ್ಲೋಯಿ ಫಾರೆನ್ಸಿಕ್ ಸೈನ್ಸ್ ಸ್ಟಡಿ ಮಾಡ್ತಿದ್ದಾಳೆ. ಅವಳಿಗಿರೋ ಇನ್ಫ್ಲೂಯೆನ್ಸ್ ನ ಯೂಸ್ ಮಾಡ್ಕೊಂಡು ಒಂದು ಔಷಧಿ ಬಾಟಲ್ ನ ಪರ್ಚೇಸ್ ಮಾಡ್ತಾಳೆ. ಟಿಜೆ, ಈಗ ನಾನು ಈ ಮೆಡಿಸನ್ ನ ಇಂಜೆಕ್ಟ್ ಮಾಡ್ಕೋತೀನಿ. ಒನ್ಸ್ ಇದನ್ನ ಇಂಜೆಕ್ಟ್ ಮಾಡಿದ್ರೆ ಜೀವ ಹೋದಂಗೆ ಫೀಲ್ ಆಗುತ್ತೆ. ಬಾಡಿಲಿ ಯಾವುದೇ ಮೂವ್ಮೆಂಟ್ಸ್ ಇರಲ್ಲ, ಆದ್ರೆ ಜೀವಕ್ಕೇನು ಅಪಾಯ ಆಗಲ್ಲ. ನೋಡೋರ್ ಕಣ್ಣಿಗೆ ಡೆಡ್ ಬಾಡಿ ತರಾನೇ ಇರುತ್ತೆ. ನೀನ್ ಪೊಲೀಸ್ಗೆ ಕಾಲ್ ಮಾಡಿ ಇಲ್ಲೊಂದು ಡೆಡ್ ಬಾಡಿ ಇದೆ ಅಂತ ಹೇಳು. ಅವ್ರು ಬಂದು ನನ್ನ ಮಾರ್ಚೂರಿಗೆ ತಗೊಂಡೋಗ್ತಾರೆ. ಆಗ ಮಾರ್ಚುರಿನಲ್ಲಿ ನನ್ನ ಬಾಡಿ ಜೊತೆಗೆ ರಾಸ್ ಬಾಡಿನೂ ಇರುತ್ತೆ. ಪ್ರೂಫ್ ಕಲೆಕ್ಟ್ ಮಾಡಿ ಒಂದು ಬಾಕ್ಸ್ ಅಲ್ಲಿ ಇಟ್ಟಿರ್ತಾರೆ. ಅದ್ರೊಳಗಡೆ ನಿನ್ ಫೋನ್ ಇರುತ್ತೆ. ಅದನ್ನ ಹೇಗಾದ್ರೂ ತಗೊಂಡು ನಾನು ಅಲ್ಲಿಂದ ಎಸ್ಕೇಪ್ ಆಗ್ತೀನಿ. ಹೇ ಬೇಡ ಅಕ್ಕ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂನು ನಿನ್ ಪ್ರಾಣಕ್ಕೆ ಅಪಾಯ. ನಾನ್ ಮಾಡಿದ ತಪ್ಪಿಗೆ ನೀನ್ ಯಾಕೆ ರಿಸ್ಕ್ ತಗೋಬೇಕು? ನೋಡು ಟಿಜೆ, ನನ್ ಲೈಫಲ್ಲಿ ಎಲ್ರನ್ನೂ ಕಳ್ಕೊಬಿಟ್ಟೆ. ಬಾಕಿ ಇರೋದು ನೀನ್ ಮಾತ್ರ. ಈಗ ನೀನ್ ಕೂಡ ಈ ಕೇಸಿಂದ ಜೈಲಿಗೆ ಹೋದ್ರೆ ನನ್ ಕತೆ ಏನು? ನಿನ್ ಫ್ಯೂಚರ್ ಕೂಡ ಹಾಳಾಗುತ್ತೆ. ಈಗ ಕ್ಲೋಯಿ ಅದನ್ನ ಇಂಜೆಕ್ಟ್ ಮಾಡ್ಕೋತಾಳೆ. ಕಟ್ ಮಾಡಿದ್ರೆ ಕ್ಲೋಯಿ ಮಾರ್ಚುರಿನಲ್ಲಿ ಇದ್ದಾಳೆ. ಎಚ್ಚರಿಕೆ ಆದಾಗ ಪಕ್ಕದಲ್ಲಿ ಬೇರೆ ಡೆಡ್ ಬಾಡೀಸ್ ಇದೆ. ಅವಳ ಕಾಲಿಗೆ ಹೆಸರು ಬರ್ದು ಟ್ಯಾಗ್ ಹಾಕಿದ್ದಾರೆ. ಈಗ ರಾಸ್ ಬಾಡಿ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗ್ತಾಳೆ. ಯಾಕಂದ್ರೆ ಅವನ್ ಬಾಡಿಗೆ ಹಾಕಿರೋ ಟ್ಯಾಗ್ ನಲ್ಲಿ ಯಾವ ನಂಬರ್ ಮೆನ್ಷನ್ ಆಗಿರುತ್ತೋ ಅದೇ ನಂಬರ್ ಇರೋ ಬಾಕ್ಸ್ ನಲ್ಲಿ ಅವನ್ ಥಿಂಗ್ಸ್ ನೆಲ್ಲ ಇಟ್ಟಿರ್ತಾರೆ. ಇವಳಿರೋ ರೂಮ್ ನಲ್ಲಿ ರಾಸ್ ನ ಡೆಡ್ ಬಾಡಿ ಇಲ್ಲ, ಬೇರೆ ರೂಮ್ ನಲ್ಲಿ ಅವನ್ ಡೆಡ್ ಬಾಡಿ ಇರ್ಬೋದು. ಹೋಗ್ ನೋಡೋಣ ಅಂತ ಡೋರ್ ಹತ್ರ ಬಂದಾಗ ಆ ಡೋರ್ ಲಾಕ್ ಆಗಿದೆ. ಯಾರೋ ನಡ್ಕೊಂಡ್ ಬರ್ತಿರೋ ಶಬ್ದ ಕೇಳಿ ಬೇಗ ಓಡೋಗಿ ಕೆಳಗಡೆ ಬಿದ್ದಿದ್ದ ಟ್ಯಾಗ್ ನ ಕಾಲಿಗೆ ಸಿಕ್ಸ್ಕೊಂಡು ಮೊದ್ಲಿದ್ದ ಜಾಗದಲ್ಲೇ ಮಲ್ಕೋತಾಳೆ. ಈಗ ಒಬ್ಬ ವ್ಯಕ್ತಿ ಒಳಗಡೆ ಬರ್ತಾನೆ. ಇವನೇ ಆಟೋಪ್ಸಿ ಮಾಡೋ ಡಾಕ್ಟರ್. ಇವನ್ನ ಕೊರೋನರ್ ಅಂತ ಕರೀತಾರೆ. ಹೊಸದಾಗ್ ಬಂದಿರೋ ಡೆಡ್ ಬಾಡೀಸ್ ನ ಟ್ಯಾಕ್ಸ್ ನಲ್ಲಿರೋ ನಂಬರ್ ಗಳನ್ನ ಬುಕ್ ಅಲ್ಲಿ ಬರ್ಕೋತಾನೆ. ಕ್ಲೋಯಿ ಹತ್ರ ಬಂದಾಗ ಇವಳಿಗೆ ತುಂಬಾನೇ ಭಯ ಆಗುತ್ತೆ, ಎಲ್ಲಿ ಸಿಗಾಕೋ ಬಿಡ್ತೀನೋ ಅಂತ. ಇವಳು ಟ್ಯಾಗ್ ಅಲ್ಲಿದ್ದ ನಂಬರ್ ನ ಬರ್ಕೊಂಡು ಇನ್ನೊಂದು ಡೆಡ್ ಬಾಡಿ ಹತ್ರ ಹೋದಾಗ ಸಡನ್ ಆಗಿ ಇವಳ ಕಡೆ ನೋಡ್ತಾನೆ. ಡೌಟ್ ಬಂದು ಅವಳನ್ನೇ ನೋಡ್ತಿದ್ದಾನೆ. ಈಗ ಇವಳೇನಾದ್ರೂ ಕಣ್ ಮಿಟ್ಸಿದ್ರೆ ಇವಳ ಕತೆ ಮುಗೀತು ಅಂತ ಅರ್ಥ. ಕ್ಲೋಯಿ ಹಂಗೇನೆ ನೋಡ್ತಾ ಇರೋದ್ರಿಂದ ಸತ್ತೋಗಿದ್ದಾಳೆ ಅನ್ಕೊಂಡು ಅಲ್ಲಿಂದ ಹೊರಗಡೆ ಬರ್ತಾನೆ. ಅವನು ಹೋಗ್ತಿದ್ದಂಗೆ ಹಿಂದೆನೆ ಹೋಗಿದ್ದ ಕ್ಲೋಯಿ ಆ ಡೋರ್ ಕ್ಲೋಸ್ ಆಗದೆ ಇರೋ ತರ ಹಿಡ್ಕೊಂಡು ನಿಧಾನಕ್ಕೆ ಹೊರಗಡೆ ಬರ್ತಾಳೆ. ಕೊರೋನರ್ ಆಟೋಪ್ಸಿ ರೂಮ್ಗೆ ಹೋಗ್ತಾನೆ. ಇವಳು ಆಪೋಸಿಟ್ ರೂಮ್ಗೆ ಹೋಗ್ತಾಳೆ. ಅಲ್ಲೊಂದು ಹುಡುಗಿ ಡೆಡ್ ಬಾಡಿ ಇದೆ. ಆಕ್ಸಿಡೆಂಟ್ ಕೇಸ್ ಅನ್ಸುತ್ತೆ. ಅವಳ ಮುಖ ಎಲ್ಲ ಡ್ಯಾಮೇಜ್ ಆಗಿದೆ. ಈ ಸರ್ಜರಿ ಮಾಡೋರು ಹಾಕೊಳ್ಳೋ ಡ್ರೆಸ್ ಎಲ್ಲ ಅಲ್ಲಿರುತ್ತೆ. ಅದನ್ನ ಕ್ಲೋಯಿ ಕೂಡ ಹಾಕೋತಾಳೆ. ಅಲ್ಲಿಂದ ನೇರವಾಗಿ ಎವಿಡೆನ್ಸ್ ರೂಮ್ ಹತ್ರ ಬರ್ತಾಳೆ. ಅಲ್ಲಿ ತುಂಬಾ ಬಾಕ್ಸ್ ಗಳಿದೆ. ಈಗ ರಾಸ್ ನ ಕಂಡು ಹಿಡಿದು ಟ್ಯಾಗ್ ಅಲ್ಲಿ ಯಾವ ನಂಬರ್ ಬರ್ದಿದ್ಯೋ ಆ ಬಾಕ್ಸ್ ನಲ್ಲೇ ಹುಡುಕ್ಬೇಕು. ಅದ್ರಲ್ಲಿ ಅವನ್ ಥಿಂಗ್ಸ್ ಎಲ್ಲ ಇರುತ್ತೆ.
ಈಗ ಎವಿಡೆನ್ಸ್ ರೂಮ್ ಒಳಗಡೆ ಕೊರೋನರ್ ಇದ್ದಾನೆ. ಗಾಬರಿಯಾಗಿದ್ದ ಕ್ಲೋಯಿ ಬೇರೆ ರೂಮ್ ನಲ್ಲಿ ಬಂದು ಹೈಡ್ ಆಗ್ತಾಳೆ. ಕೊರೋನರ್ಗೆ ಕಾಲ್ ಬಂದಿದ್ರಿಂದ ಅಟೆಂಡ್ ಮಾಡೋದಕ್ಕೆ ಬೇರೊಂದು ರೂಮ್ಗೆ ಬರ್ತಾನೆ. ಸಿಸಿಟಿವಿ ಚೆಕ್ ಮಾಡಿದಾಗ ಹೊರಗಡೆ ಯಾರೋ ಕಾರಲ್ಲಿ ಬಂದಿದ್ದಾನೆ. ಅವನ್ ಜೊತೆ ಇಲ್ಲಿಂದಾನೆ ಮಾತಾಡ್ತಾನೆ. ಇಲ್ಲಿರೋ ತರಾನೇ ಔಟ್ಸೈಡ್ ಕೂಡ ಮೈಕ್ ಇರೋದ್ರಿಂದ ಇಲ್ಲಿಂದ ಮಾತಾಡೋದು ಅವನಿಗೆ ಕೇಳಿಸುತ್ತೆ. ರೆಡಿ ಇದೆಯಾ, ಒಳಗಡೆ ಬರ್ಬೋದಾ ಅಂತ ಕೇಳ್ತಾನೆ. ಕೊರೋನರ್ ಏನು ರಿಪ್ಲೈ ಮಾಡದೆ ಯಾವ್ದೋ ಬಾಕ್ಸ್ ತಗೊಂಡು ಹೊರಗಡೆ ಬರ್ತಾನೆ. ಕಾರಲ್ಲಿ ಬಂದಿದ್ದ ವ್ಯಕ್ತಿ ಒಳಗಡೆ ಬಂದು ದುಡ್ಡೆಲ್ಲ ಸರಿಯಾಗಿ ಸಿಕ್ತಾ, ಇಡೀ ಪ್ರಪಂಚ ಈ ಸಮಯದಲ್ಲಿ ಹೆಂಡತಿ ಮಕ್ಕಳ ಜೊತೆ ಖುಷಿಯಾಗಿರ್ತಾರೆ, ನೀನು ಹೆಣ್ಗಳ ಜೊತೆ ಇದ್ದೀಯಾ, ಪುಣ್ಯ ಮಾಡಿದ್ಯಾ ಕಣೋ ನೀನು ಅಂತ ಕೊನೆಗೆ ಆ ಬಾಕ್ಸ್ ತಗೊಂಡು ಅಲ್ಲಿಂದ ಹೋಗ್ತಾನೆ. ಆ ಕೊರೋನರ್ನ ಫಾಲೋ ಮಾಡ್ಕೊಂಡು ಹಿಂದೆನೆ ಬಂದು ಹೈಡಾಗ್ ಕೂತಿರೋ ಕ್ಲೋಯಿಗೆ ಡೌಟ್ ಶುರುವಾಗುತ್ತೆ. ಇಲ್ಲಿ ಬೇರೇನೋ ನಡೀತಾ ಇದೆ ಅಂತ. ಪ್ರತಿಯೊಂದು ಡೋರ್ಗೂ ಸಪರೇಟ್ ಕೀಸ್ ಇದೆ. ಸೊ ಕ್ಲೋಯಿ ಇಲ್ಲಿಂದ ತಪ್ಸ್ಕೊಂಡು ಹೋಗೋದು ಈಸಿ ಅಲ್ಲ. ಕೊರೋನರ್ ಬೇರೆ ರೂಮಿಗೆ ಹೋದ್ಮೇಲೆ ಇವಳು ರಾಸ್ ಬಾಡಿಗೋಸ್ಕರ ಹುಡುಕ್ತಾ ಇದ್ದಾಳೆ. ಕೊನೆಗೂ ಅವನ್ ಬಾಡಿ ಸಿಗುತ್ತೆ. ಇವಳಿಂದ ದುಃಖನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಈಗ ಅವನ್ ಕಾಲಿಗೆ ಸಿಕ್ಸಿರೋ ಟ್ಯಾಗ್ ನಲ್ಲಿ ಮೆನ್ಷನ್ ಆಗಿರೋ ನಂಬರ್ ನ ನೋಡಿ ಅದೇ ನಂಬರ್ ಇರೋ ಬಾಕ್ಸ್ ನ ಎವಿಡೆನ್ಸ್ ರೂಮ್ ನಲ್ಲಿ ಹುಡುಕ್ಬೇಕು. ಅದ್ರಲ್ಲೇ ಇವನ್ ಥಿಂಗ್ಸ್ ಎಲ್ಲ ಇರುತ್ತೆ. ಇವಳಿಗೆ ಮುಖ್ಯವಾಗಿ ಬೇಕಾಗಿರೋದು ಟಿಜೆ ಯೂಸ್ ಮಾಡ್ತಿದ್ದ ಫೋನ್. ಆ ಫೋನ್ ನ ಟಿಜೆ ರಾಸ್ ಕೈಗೆ ಕೊಟ್ಟಿದ್ದ. ಈಗ್ಲೇ ಒಂದು ವಿಷಯನ ನೋಟ್ ಮಾಡ್ತಾಳೆ. ಅದೇನಂದ್ರೆ ರಾಸ್ ನ ಕಿಡ್ನಿ ತೆಗ್ದಿರ್ತಾರೆ. ಡೆಡ್ ಬಾಡಿನಲ್ಲಿರೋ ಕಿಡ್ನಿಯಿಂದ ಏನು ಉಪಯೋಗ, ಮತ್ತ್ಯಾಕೆ ಕಿಡ್ನಿ ತೆಗ್ದಿದ್ದಾರೆ? ಈಗ ಸಡನ್ ಆಗಿ ರಾಸ್ ಇವಳ ಕೈ ಹಿಡ್ಕೋತಾನೆ. ಟ್ವಿಸ್ಟ್ ಏನಂದ್ರೆ ರಾಸ್ ಇನ್ನೂ ಸತ್ತಿಲ್ಲ. ಇವಳಿಗೆ ಶಾಕ್ ಆಗುತ್ತೆ. ಈಗ್ಲೇ ಕ್ಲೋಯಿಗೆ ಇಲ್ಲೇನ್ ನಡೀತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಕಾಮನ್ ಆಗಿ ಯಾರಾದ್ರೂ ಸತ್ರೆ ಈ ಕೊರೋನರ್ನ ಕರೀತಾರೆ ಚೆಕ್ ಮಾಡೋಕೆ ಅಂತ. ಆಗ ಇವನು ಅವನಿಗಿರೋ ಅಧಿಕಾರನ ಬಳಸಿ ಅನ್ಕಾನ್ಶಿಯಸ್ ಆಗಿರೋ ಬಾಡೀಸ್ ನ ಸತ್ತೋಗಿದ್ದಾರೆ ಅಂತ ರಿಪೋರ್ಟ್ ಕೊಟ್ಟು ಮಾರ್ಚೂರಿಗೆ ತಗೊಂಡ್ ಬರ್ತಾನೆ. ನಂತರ ಮತ್ತೊಬ್ಬರ ಔಷಧಿನ ಕೊಟ್ಟು ಆ ಬಾಡಿಲಿರೋ ಆರ್ಗನ್ಸ್ ಗಳನ್ನ ಬ್ಲಾಕ್ ಮಾರ್ಕೆಟ್ ನಲ್ಲಿ ಮಾರಾಟ ಮಾಡ್ತಿದ್ದಾನೆ. ಅವಾಗ್ಲೇ ಒಬ್ಬ ಬಂದಿದ್ದ ಗೊತ್ತಾ, ಅವನಿಗೆ ರಾಸ್ ನ ಕಿಡ್ನಿನ ಮಾರಾಟ ಮಾಡಿರ್ತಾನೆ. ಸೊ ಇನ್ನು ಸ್ವಲ್ಪ ಹೊತ್ತಲ್ಲೇ ಇವನ್ ಬಾಡಿಲಿರೋ ಎಲ್ಲಾ ಆರ್ಗನ್ಸ್ ಗಳನ್ನ ಕದಿಯೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋದು ಇವಳಿಗೆ ಗೊತ್ತಾಗುತ್ತೆ. ಒನ್ಸ್ ಈ ಕೊರೋನರ್ ಒಬ್ಬ ಸತ್ತೋದ ಅಂತ ರಿಪೋರ್ಟ್ ಕೊಟ್ರೆ ಮುಗೀತು. ಆಮೇಲೆ ಆ ಜೀವ ಇರೋ ವ್ಯಕ್ತಿನ ಇಲ್ಲಿಗೆ ತಂದು ಏನ್ ಬೇಕಾದ್ರೂ ಮಾಡ್ಬೋದು, ಯಾರಿಗೂ ಗೊತ್ತಾಗಲ್ಲ. ಕ್ಲೋಯಿ ಹೇಳ್ತಾಳೆ, ನಾನು ಹೇಗಾದ್ರೂ ಆ ಕೊರೋನರ್ ಹತ್ರ ಇರೋ ಕೀನ ಕದ್ಕೊಂಡ್ ಬರ್ತೀನಿ, ಆಮೇಲೆ ನಾವು ಇಲ್ಲಿಂದ ಎಸ್ಕೇಪ್ ಆಗೋಣ. ಫಸ್ಟ್ ಎವಿಡೆನ್ಸ್ ರೂಮ್ ನಲ್ಲಿರೋ ಟಿಜೆ ಫೋನ್ ನ ತೆಗಿಬೇಕು ಅಂತ. ಈ ಕಡೆ ಕೊರೋನರ್ ಬೇರೊಂದು ಬಾಡಿಗೆ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ರೆಡಿಯಾಗಿದ್ದಾನೆ. ಈಗ ಕ್ಲೋಯಿ ನಿಧಾನಕ್ಕೆ ಅವನಿರೋ ರೂಮ್ ಹತ್ರ ಬರ್ತಾಳೆ. ಕೊರೋನರ್ ಕೀನ ಸೈಡ್ ಅಲ್ಲಿ ಇಟ್ಟಿದ್ದಾನೆ. ಅದನ್ನ ಹೇಗಾದ್ರೂ ತೆಗಿಬೇಕು. ಅವನು ಪೋಸ್ಟ್ ಮಾರ್ಟಮ್ ಅಲ್ಲಿ ಬ್ಯುಸಿ ಆಗಿರುವಾಗ ಅವನ್ ಕಣ್ ತಪ್ಸಿ ಆ ಕೀ ತಗೊಂಡು ಬರ್ತಾಳೆ. ಅಷ್ಟರಲ್ಲಿ ಅವನಿಗೊಂದು ಕಾಲ್ ಬರುತ್ತೆ. ಕಾಲ್ ಮಾಡಿರೋ ವ್ಯಕ್ತಿ ಇನ್ನು 1 hour ಅಲ್ಲಿ ನಮ್ ಕಡೆ ಅವನು ಮ್ಯಾನಿಕ್ಸ್ ಬರ್ತಾನೆ, ಆದಷ್ಟು ಬೇಗ ಡೆಲಿವರಿ ಕೊಡ್ಬೇಕು ಅಂತ. ಇದನ್ ಕೇಳಿ ಕ್ಲೋಯಿಗೆ ಗೊತ್ತಾಗುತ್ತೆ ರಾಸ್ಗೆ ಆಲ್ರೆಡಿ ಇಂಜೆಕ್ಷನ್ ಕೊಟ್ಟು ಮಲಗಿಸಿದ್ದಾನೆ. ಮೇ ಬಿ ಅವ್ನು ಇನ್ನೊಂದು ಕಿಡ್ನಿನ ತೆಗಿಯೋದಕ್ಕೆ ಪ್ಲಾನ್ ಮಾಡ್ತಿದ್ದಾನೇನೋ ಅನ್ಕೊಂಡು ಬೇಗ ಅವನಿದ್ದ ರೂಮಿಗೆ ಬರ್ತಾಳೆ. ರಾಸ್, ನಾವು ಈಗ್ಲೇ ಇಲ್ಲಿಂದ ಹೋಗ್ಬೇಕು, ನಾನು ಕೀ ಎತ್ಕೊಂಡ್ ಬಂದಿದ್ದೀನಿ. ಅವನಿಂದ ಜೋರಾಗಿ ನಡಿಯಕ್ ಆಗ್ತಿಲ್ಲ. ಈ ಕಡೆ ಕೊರೋನರ್ ಇಟ್ಟಿದ್ದ ಕೀ ಕಾಣಿಸ್ತಾ ಇಲ್ಲ ಅಂತ ಹುಡುಕಾಡ್ತಾ ಇದ್ದಾನೆ. ಹಾಗೇನೆ ಬೇರೆ ರೂಮ್ಗೂ ಬಂದು ಹುಡುಕ್ತಾನೆ, ಇಲ್ಲೇನಾದ್ರೂ ಕೀ ಇಟ್ಟಿದ್ದೀನಾ ಅಂತ. ಈಗ್ಲೇ ಒಂದು ವಿಷಯನ ನೋಟ್ ಮಾಡ್ತಾನೆ. ಆ ಹುಡುಗಿ ಡೆಡ್ ಬಾಡಿ ಇರೋ ರೂಮ್ ನಲ್ಲಿದ್ದ ಬಟ್ಟೆಗಳಲ್ಲಿ ಕೆಲವೊಂದು ಬಟ್ಟೆ ಮಿಸ್ಸಿಂಗ್. ಡೌಟ್ ಬಂದು ಫಸ್ಟ್ ಬಂದಿದ್ದ ರೂಮ್ಗೆ ಬಂದಾಗ ಅಲ್ಲೊಂದು ಡೆಡ್ ಬಾಡಿ ಮಿಸ್ಸಿಂಗ್. ಈ ಕಡೆ ಕ್ಲೋಯಿ ಒಂದೊಂದೇ ಡೋರ್ ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾಳೆ. ಇನ್ನು ರಾಸ್ ಅವ್ನ್ ಕಿಡ್ನಿ ತೆಗ್ದಿರೋ ವಿಷಯ ಗೊತ್ತಾಗಿ ಅವನಿಗೆ ಶಾಕ್ ಆಗುತ್ತೆ. ಹೇಗೋ ಒಂದು ಡೋರ್ ಓಪನ್ ಆಯ್ತು. ಈಗ ಮೇನ್ ಡೋರ್ ಓಪನ್ ಮಾಡಿದ್ರೆ ಹೊರಗಡೆ ಹೋಗ್ಬೋದು. ಕೊರೋನರ್ ಸೆಕ್ಯೂರಿಟಿ ರೂಮ್ಗೆ ಬಂದು ಸಿಸಿಟಿವಿ ಫುಟೇಜ್ ನ ನೋಡಿದಾಗ ಅವರಿಬ್ರು ತಪ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಯಾವ ಕೀ ಹಾಕಿದ್ರೆ ಯಾವ ಡೋರ್ ಓಪನ್ ಆಗುತ್ತೋ ಗೊತ್ತಿಲ್ಲ. ಅದಕ್ಕೇನೆ ಬೇರೆ ಬೇರೆ ಕೀನ ಯೂಸ್ ಮಾಡ್ತಾ ಇದ್ದಾಳೆ. ಇದೇ ಕಾರಣಕ್ಕೆ ಲೇಟ್ ಆಗ್ತಿದೆ. ಹೇಗೋ ಮೇನ್ ಡೋರ್ ನ ಓಪನ್ ಮಾಡ್ತಾಳೆ. ಅಷ್ಟರಲ್ಲಿ ಕೊರೋನರ್ ಮೇನ್ ಆಫ್ ಮಾಡಿದ್ರಿಂದ ಪವರ್ ಕಟ್ ಆಗಿ ಮತ್ತೆ ಡೋರ್ ಲಾಕ್ ಆಗುತ್ತೆ. ಅಲ್ಲಿ ಸಿಸಿಟಿವಿ ಇರೋದ್ ನೋಡಿ ಗೊತ್ತಾಗುತ್ತೆ ಅವನು ಇವ್ರನ್ನ ನೋಡ್ತಿದ್ದಾನೆ ಅಂತ. ರಾಸ್ ಹೇಳ್ತಾನೆ, ನಾನ್ ಮಾಡಿದ ತಪ್ಪಿಗೆ ಸಿಗಾಕೊಂಡಿದ್ದೀನಿ, ನನ್ನ ಸೇವ್ ಮಾಡೋಕ್ ಬಂದು ನೀನ್ ಡೇಂಜರ್ ನಲ್ಲಿ ಇದ್ದೀಯಾ, ಫಸ್ಟ್ ಇಲ್ಲಿಂದ ಹೋಗು, ನಿನ್ ತಮ್ಮ ನಿನ್ಗೋಸ್ಕರ ಕಾಯ್ತಾ ಇರ್ತಾನೆ ಅಂತ. ಏನೇ ಆದ್ರೂ ಪರವಾಗಿಲ್ಲ, ನಿನ್ನ ಕರ್ಕೊಂಡು ಹೋಗ್ತೀನಿ. ರಾಸ್ ಬೇರೆ ಅನ್ಕಾನ್ಶಿಯಸ್ ಆಗ್ತಾನೆ. ಅಷ್ಟರಲ್ಲಿ ಕೊರೋನರ್ ಬಂದು ಸ್ಪ್ರೇ ಮಾಡ್ತಾನೆ. ಕ್ಲೋಯಿಗೆ ಎಚ್ಚರಿಕೆ ಆದಾಗ ಅವಳನ್ನ ಸ್ಟ್ರೆಚರ್ ಮೇಲೆ ಮಲಗಿಸಿದ್ದಾನೆ. ಅವಳು ತಪ್ಸ್ಕೊಳ್ದೆ ಇರ್ಲಿ ಅಂತ ಕೈಕಾಲುಗಳನ್ನ ಲಾಕ್ ಮಾಡಿರ್ತಾನೆ. ರಾಸ್, ಎದ್ದೇಳು. ಆಗ ಕೊರೋನರ್, ನೀನ್ ಹೇಳೋದು ಅವನಿಗೆ ಕೇಳ್ಸಲ್ಲ, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ, ನಿನ್ ಬಾಡಿಲಿರೋ ಆರ್ಗನ್ಸ್ ಗಳಿಗೆ ಹೊರಗಡೆ ಎಷ್ಟು ಬೆಲೆ ಇದೆ ಗೊತ್ತಾ. ಈಗ ಕ್ಲೋಯಿ ಅವಳು ಇಲ್ಲಿಗೆ ಯಾಕೆ ಬಂದ್ಲು ಅಂತ ಹೇಳಕ್ ಶುರು ಮಾಡ್ತಾಳೆ. ನಾನೊಬ್ಳು ಸ್ಟೂಡೆಂಟ್, ಫಾರೆನ್ಸಿಕ್ ಮೆಡಿಸಿನ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀನಿ. ಹೋ ಹೌದಾ, ನಿಮ್ಗೆಲ್ಲ ಶಾರ್ಟ್ ಕಟ್ಟೆ ಬೇಕಲ್ವಾ. ನಿನ್ ಬಾಯ್ ಫ್ರೆಂಡ್ ಕಳ್ತನ ಮಾಡಕ್ ಹೋಗಿ ಸಿಗಾಕೊಂಡ. ಅವನ್ ಬಾಡಿಲಿರೋ ಆರ್ಗನ್ಸ್ ಗಳು ಬೇರೆಯವ್ರಿಗಾದ್ರೂ ಯೂಸ್ ಆಗ್ಲಿ ಬಿಡು. ನೋಡಿ, ಮೆಡಿಕಲ್ ಎಕ್ಸಾಮಿನರ್
ನಮ್ ತಂದೆ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ರಾಂಗ್ ರಿಪೋರ್ಟ್ ಕೊಟ್ಬಿಟ್ಟ. ಇದ್ರಿಂದ ಇನ್ಶೂರೆನ್ಸ್ ಕ್ಲೇಮ್ ಮಾಡೋಕ್ ಆಗ್ತಿಲ್ಲ. ಹಾಗೇನೆ ಮನೆ ಲೋನ್ ಕೂಡ ಕಟ್ಟಿಲ್ಲ. ಇದ್ರಿಂದ ಮನೆ ಬಿಡ್ಡಿಂಗ್ಗೆ ಹೋಗೋ ಸಾಧ್ಯತೆ ಇದೆ. ನೀನೇನೇ ಎಕ್ಸ್ಕ್ಯೂಸ್ ಕೊಟ್ರೂನು ನಾನ್ ನಿಮ್ಮಿಬ್ಬರನ್ನ ಜೀವಂತವಾಗಿ ಇಲ್ಲಿಂದ ಬಿಡಲ್ಲ. ಯಾಕಂದ್ರೆ ಹೊರಗಿನ ಪ್ರಪಂಚಕ್ಕೆ ನೀವಿಬ್ರು ಆಲ್ರೆಡಿ ಸತ್ತೋಗಿದ್ದೀರಾ ಅಂತ ರಿಪೋರ್ಟ್ ಕೊಟ್ಟಿದ್ದೀನಿ. ಅವಳು ಕಣ್ಮುಂದೆನೆ ರಾಸ್ ಹೊಟ್ಟೆ ಬಗ್ದು ಲಿವರ್ನ ಹೊರಗಡೆ ತೆಗಿತಾನೆ. ಸೊ ರಾಸ್ ಕತೆ ಮುಗೀತು. ಈ ಲಿವರ್ಗೆ ಹೊರಗಡೆ ಎಷ್ಟು ಬೆಲೆ ಇದೆ ಗೊತ್ತಾ ನಿನ್ಗೆ? ಸ್ವಲ್ಪ ಹೊತ್ತಲ್ಲೇ ಮ್ಯಾನಿಕ್ಸ್ ಅಂತ ಒಬ್ಬ ಬರ್ತಾನೆ. ಅವನಿಗಿದ್ನ ಕೊಡ್ಬೇಕು. ತಲೆ ಕೆಡಿಸ್ಕೋಬೇಡ ಚಿನ್ನ. ನಿನ್ ಬಾಡಿಲಿರೋ ಆರ್ಗನ್ಸ್ ಗಳು ವರ್ದಿ ಪೀಪಲ್ಗೆ ಹೆಲ್ಪ್ ಆಗುತ್ತೆ. ಈಗ ಲಿವರ್ನ ಬಾಕ್ಸ್ ಅಲ್ಲಿ ಹಾಕೊಂಡು ಹೊರಗಡೆ ಬರ್ತಾನೆ. ಇವಳಿಗಿರೋದು ಎರಡೇ ಆಪ್ಷನ್. ಒಂದು, ಇಲ್ಲಿಂದ ಹೇಗಾದ್ರೂ ಎಸ್ಕೇಪ್ ಆಗೋದು, ಇಲ್ಲ ಅಂದ್ರೆ ಇಲ್ಲೇ ಇದ್ದು ಸಾಯೋದು. ದೂರದಲ್ಲಿ ಒಂದು ಸರ್ಜಿಕಲ್ ನೈಫ್ ನ ನೋಡ್ತಾಳೆ. ಹೇಗಾದ್ರೂ ಅದನ್ನ ತೆಗಿಬೇಕು. ಫಸ್ಟ್ ಕಾಲಿಗೆ ಕಟ್ಟಿದ್ದ ಲಾಕ್ ನ ಬಿಡಿಸಿ ಸ್ಟ್ರೆಚರ್ ನ ಮೂವ್ ಮಾಡಿ ಮುಂದೆ ಹೋಗಿ ಆ ಸರ್ಜಿಕಲ್ ನೈಫ್ ನ ತೆಗಿತಾಳೆ. ಕೈ ಕಟ್ಟಿರೋ ಲಾಕ್ ನ ಬಿಡ್ಸೋಕೆ ಟ್ರೈ ಮಾಡ್ತಾಳೆ, ಆದ್ರೆ ಆಗ್ತಿಲ್ಲ. ಕೊನೆಗೆ ಬಾಡಿನ ಕಟ್ ಮಾಡೋಕೆ ಯೂಸ್ ಮಾಡೋ ಮಿಷಿನ್ ನ ಬಳಸಿ ಕೈಗೆ ಕಟ್ಟಿದ್ದ ಲಾಕ್ ನ ಕಟ್ ಮಾಡ್ತಾಳೆ. ಈ ಕಡೆ ಕೊರೋನರ್ ಇನ್ನೊಂದು ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಆರ್ಡರ್ ಬಂದ್ರೆ ಕ್ಲೋಯಿ ಕತೆ ಮುಗೀತು ಅಂತ ಅರ್ಥ. ಅಷ್ಟ್ರಲ್ಲಿ ಇವಳು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ಇವನಿಗೆ ಆ ಮಿಷಿನ್ ರನ್ ಆಗ್ತಿರೋ ಶಬ್ದ ಕೇಳಿ ಕ್ಲೋಯಿ ಇದ್ದ ರೂಮಿಗೆ ಬರ್ತಾನೆ. ಅಲ್ಲಿ ಅವಳು ಕಾಣಿಸ್ತಾ ಇಲ್ಲ. ಅವಳಿಗೋಸ್ಕರ ಹುಡುಕ್ತಾ ಇದ್ದಾನೆ. ಅವಳೇನಾದ್ರೂ ಹೊರಗಡೆ ಹೋಗಿ ಸತ್ಯ ಹೇಳಿದ್ರೆ ಇವನ್ ಕತೆ ಮುಗೀತು ಅಂತ ಅರ್ಥ. ಸೊ ಅವಳನ್ನ ಬಿಡಬಾರ್ದು ಅಂತ ಅಲ್ಲಿದ್ದ ಫ್ರೀಜರ್ ಬಾಕ್ಸ್ ಗಳನ್ನ ಓಪನ್ ಮಾಡಿ ಚೆಕ್ ಮಾಡ್ತಾನೆ. ಆದ್ರೆ ಅವಳು ಕಾಣಿಸ್ತಾ ಇಲ್ಲ. ಮೇ ಬಿ ಬೇರೆ ರೂಮ್ ಅಲ್ಲಿ ಇರ್ಬೋದು ಅಂತ ಹುಡ್ಕೊಂಡು ಹೋಗ್ತಾನೆ. ಆಕ್ಚುಲಿ ಕ್ಲೋಯಿ ರಾಸ್ ನ ಡೆಡ್ ಬಾಡಿ ಇದ್ದ ಸ್ಟ್ರೆಚರ್ ಅಡಿನಲ್ಲೇ ಹೈಡ್ ಆಗಿರ್ತಾಳೆ. ರಾಸ್ ಡೆತ್ ಇಂದ ಇವಳು ತುಂಬಾನೇ ಅಪ್ಸೆಟ್ ಆಗಿದ್ದಾಳೆ. ಅಲ್ಲಿದ್ದ ನೈಟ್ರೋಜನ್ ಸಿಲಿಂಡರ್ ತಗೊಂಡು ಹೊರಗಡೆ ಬರ್ತಾಳೆ. ಫಸ್ಟ್ ಎವಿಡೆನ್ಸ್ ರೂಮ್ ನ ಲಾಕ್ ಇರೋ ಜಾಗಕ್ಕೆ ನೈಟ್ರೋಜನ್ ನ ಸ್ಪ್ರೇ ಮಾಡ್ತಾಳೆ. ಈ ರೀತಿ ಮಾಡಿದಾಗ ಮೆಟಲ್ ಕೋಲ್ಡ್ ಆಗಿ ಟಫ್ನೆಸ್ ನ ಕಳ್ಕೊಳ್ಳುತ್ತೆ. ಆಗ ಈಸಿಯಾಗಿ ಬ್ರೇಕ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಲಾಕ್ ನ ಹೊಡೆದಾಕಿ ಎವಿಡೆನ್ಸ್ ರೂಮ್ ಒಳಗಡೆ ಹೋಗ್ತಾಳೆ. ರಾಸ್ ಟ್ಯಾಗ್ ನಲ್ಲಿ ಮೆನ್ಷನ್ ಆಗಿದ್ದ ನಂಬರ್ ಇರೋ ಬಾಕ್ಸ್ ನ ಹುಡುಕಿ ಅದ್ರಲ್ಲಿ ಏನಿದೆ ಅಂತ ಚೆಕ್ ಮಾಡಿದಾಗ ಒಂದು ಗನ್ ಸಿಗುತ್ತೆ. ಅಷ್ಟರಲ್ಲಿ ಕೊರೋನರ್ ಅಲ್ಲಿಗೆ ಬರ್ತಾನೆ. ಶಬ್ದ ಕೇಳಿ ಕ್ಲೋಯಿ ಒಂದ್ ಕಡೆ ಹೈಡ್ ಆಗ್ತಾಳೆ. ಅವನಿಗೆ ಗೊತ್ತಾಗುತ್ತೆ ರಾಸ್ ಥಿಂಗ್ಸ್ ಇದ್ದ ಬಾಕ್ಸ್ ನ ಹುಡುಗಿ ಓಪನ್ ಮಾಡಿದ್ದಾಳೆ ಅಂತ. ಅದ್ರಲ್ಲಿದ್ದ ಗನ್ ಕೂಡ ಮಿಸ್ಸಿಂಗ್. ಹಾಗೇನೆ ಆ ಬಾಕ್ಸ್ ನಲ್ಲಿ ಫೋನ್ ಇರೋದ್ನ ನೋಡ್ತಾನೆ. ಅದನ್ನ ಹುಡ್ಕೊಂಡೆ ಕ್ಲೋಯಿ ಇಲ್ಲಿಗೆ ಬಂದಿರೋದು. ಅಷ್ಟರಲ್ಲಿ ಕ್ಲೋಯಿ ಅವನಿಗೆ ಗನ್ ತೋರಿಸಿ ಆ ಫೋನ್ ನನಗ್ ಕೊಡು. ಓ, ಇದಕ್ಕೋಸ್ಕರನೇ ಇಷ್ಟೊಂದು ರಿಸ್ಕ್ ತಗೊಂಡು ಇಲ್ಲಿ ತನಕ ಬಂದಿದ್ಯಾ? ನಿನಗೆ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ಒನ್ಸ್ ಗನ್ನ ತೆಗೆದು ಎವಿಡೆನ್ಸ್ ರೂಮ್ ನಲ್ಲಿ ಇಟ್ರೆ ಅದನ್ನ ಅನ್ಲೋಡ್ ಮಾಡಿರ್ತಾರೆ. ಸೊ ನೀನು ತಪ್ಸ್ಕೊಳಕ್ ಆಗಲ್ಲ ಅಂತ ಹತ್ರ ಬಂದಾಗ ಕ್ಲೋಯಿ ಅವನಿಗೆ ಶೂಟ್ ಮಾಡ್ತಾಳೆ. ಅವನ್ ಕಣ್ಣಿಗೆ ಗಾಯ ಆಗುತ್ತೆ. ಆದ್ರೆ ಅದು ರಿಯಲ್ ಗನ್ ಅಲ್ಲ, ಅದರಲ್ಲಿ ಟಾಯ್ ಬುಲೆಟ್ ಇರುತ್ತೆ. ಆಕ್ಚುಲಿ ರಾಸ್ ಹಾಗೇನೆ ಟೀಜೆ ರಾಬ್ರಿ ಮಾಡೋಕೆ ಪ್ಲಾನ್ ಮಾಡಿದಾಗ ಈ ಡಮ್ಮಿ ಗನ್ ಇಟ್ಕೊಂಡು ಮನೆ ಓನರ್ ನ ಹೆದರ್ಸಿ ಕಳ್ತನ ಮಾಡ್ಬೇಕು ಅಂತ ಅನ್ಕೊಂಡಿದ್ರು. ಇದರಿಂದ ಶೂಟ್ ಮಾಡಿದ್ರೆ ಸಣ್ಣ ಪುಟ್ಟ ಇಂಜುರಿ ಆಗುತ್ತೆ, ಆದ್ರೆ ಪ್ರಾಣ ಹೋಗಲ್ಲ. ಕ್ಲೋಯಿ ಅಲ್ಲಿಂದ ತಪ್ಸ್ಕೊಂಡು ಡೋರ್ ಹತ್ರ ಬರ್ತಾಳೆ. ಆದ್ರೆ ಅವನು ಡೋರ್ನೆಲ್ಲ ಲಾಕ್ ಮಾಡಿ ಇಟ್ಟಿದ್ದಾನೆ. ಇವನು ಕೂಡ ಹಿಂದೆನೆ ಬರ್ತಿದ್ದಾನೆ. ಫಸ್ಟ್ ಆ ಫೋನ್ ನ ಅನ್ಲಾಕ್ ಮಾಡಿ ಚೆಕ್ ಮಾಡ್ತಾನೆ. ಟಿಜೆ ರಾಸ್ ಸೇರಿ ರಾಬ್ರಿ ಪ್ಲಾನ್ ಮಾಡಿರೋದೆಲ್ಲ ಟೆಕ್ಸ್ಟ್ ಮೆಸೇಜ್ ಅಲ್ಲಿ ಇದೆ. ಈ ಕಡೆ ಕ್ಲೋಯಿ ಬೇರೊಂದು ರೂಮಿಗೆ ಬರ್ತಾಳೆ. ಅಲ್ಲಿ ತುಂಬಾ ಜನ ಜೀವಂತವಾಗಿದ್ದಾರೆ. ಅವರೆಲ್ಲ ಆಲ್ರೆಡಿ ಸತ್ತಿದ್ದಾರೆ ಅಂತ ಇವನು ರಿಪೋರ್ಟ್ ಕೊಟ್ಟು ಆರ್ಗನ್ಸ್ ಗಳನ್ನ ತೆಗೆದು ಮಾರಾಟ ಮಾಡ್ತಿದ್ದಾನೆ ಅನ್ನೋದು ಕ್ಲೋಯಿ ಗೊತ್ತಾಗುತ್ತೆ. ಒಬ್ಬ ವ್ಯಕ್ತಿ ರಿಕ್ವೆಸ್ಟ್ ಮಾಡ್ತಾನೆ ನನ್ನ ಕಾಪಾಡು ಅಂತ. ಆದ್ರೆ ಈಗ ಇವಳೇ ಡೇಂಜರ್ ನಲ್ಲಿ ಇರೋದ್ರಿಂದ ಯಾರಿಗೂ ಹೆಲ್ಪ್ ಮಾಡೋ ಸ್ಥಿತಿಲಿ ಇಲ್ಲ. ಅಲ್ಲಿರೋರೆಲ್ಲ ಕಿರ್ಚಾಡ್ತಾ ಇದ್ದಾರೆ. ಅವಳಿರೋ ರೂಮ್ ನಲ್ಲಿ ಸಿಸಿಟಿವಿ ಇರೋದ್ರಿಂದ ಅಲ್ಲಿರೋ ಮೈಕ್ ಮುಖಾಂತರ ಇವನು ಕ್ಲೋಯಿ ಜೊತೆಲಿ ಮಾತಾಡ್ತಾನೆ. ಟಿಜೆ ನಿನ್ ತಮ್ಮ ಅಲ್ವಾ? ಟಿಜೆ ಹಾಗೇನೆ ನಿನ್ ಬಾಯ್ ಫ್ರೆಂಡ್ ಸೇರಿ ರಾಬ್ರಿ ಮಾಡೋಕ್ ಪ್ಲಾನ್ ಮಾಡಿದ್ದಾರೆ. ಆದ್ರೆ ರಾಸ್ ಸಿಗಾಕೊಂಡಿದ್ದಾನೆ. ಎಲ್ಲಿ ಈ ಫೋನ್ ಪೊಲೀಸ್ ಕೈಗೆ ಸಿಕ್ಕಿದ್ರೆ ನಿನ್ ತಮ್ಮ ಜೈಲಿಗೆ ಹೋಗ್ತಾನೆ ಅಂತ ಹೆದ್ರಿ ಈ ಫೋನ್ ಕದಿಯೋಕೋಸ್ಕರ ಸತ್ತಿರೋ ತರ ಡ್ರಾಮಾ ಮಾಡಿ ಇಲ್ಲಿ ತನಕ ಬಂದಿದ್ಯಾ. ನಿನ್ ತಮ್ಮ ಒಬ್ಬ ಲೂಸರ್. ಅವನಿಗೋಸ್ಕರ ಯಾಕೆ ಇಷ್ಟೊಂದು ರಿಸ್ಕ್ ತಗೋತಾ ಇದ್ಯಾ? ಸುಮ್ನೆ ಸರೆಂಡರ್ ಆಗು, ನಾನ್ ನಿನ್ಗೆ ಸ್ವರ್ಗದಲ್ಲಿ ಜಾಗ ಕೊಡಿಸ್ತೀನಿ ಅಂತ. ಅವನೊಂದು ನಾಯಿ ಸಾಕಿದ್ದಾನೆ. ಅದಕ್ಕೆ ಕ್ಲೋಯಿ ಮೊದಲು ಹಾಕಿದ್ದ ಬಟ್ಟೆನ ಸ್ಮೆಲ್ ಮಾಡಿಸ್ತಾನೆ. ಈಗ ಕ್ಲೋಯಿ ಆಫೀಸ್ ರೂಮ್ಗೆ ಬಂದು ಲ್ಯಾಂಡ್ ಲೈನ್ ಇಂದ ಟಿಜೆ ಕಾಲ್ ಮಾಡ್ತಾಳೆ. ಹೇ ಕ್ಲೋಯಿ, ಎಲ್ಲಿದ್ಯಾ? ನೀನ್ ಓಕೆ ತಾನೆ? ನಾನು ಮಾರ್ಚುರಿ ಹೊರಗಡೆ ಇದ್ದೀನಿ. ಟಿಜೆ ಇಲ್ಲೇನ್ ನಡೀತಾ ಇದೆ ಅಂತ ಹೇಳಕ್ಕೆ ಈಗ ಟೈಮ್ ಇಲ್ಲ. ಸಾರಿ, ನನ್ನಿಂದ ನಿನ್ ಫೋನ್ ತೆಗಿಯಕ್ಕಾಗಿಲ್ಲ. ನೀನು ನನ್ ಬಗ್ಗೆ ವರಿ ಮಾಡಬೇಡ. ಆದಷ್ಟು ಬೇಗ ಈ ಸ್ಟೇಟ್ ಬಿಟ್ಟು ಹೋಗು. ನನ್ನಿಂದ ಮಾಮ್ನ ಸೇವ್ ಮಾಡಕ್ಕಾಗಿಲ್ಲ, ತಂದೆಗೂ ಹೆಲ್ಪ್ ಮಾಡಕ್ಕಾಗಿಲ್ಲ. ಈಗ ನಿನ್ನ ಕೂಡ ಕಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ಕ್ಲೋಯಿ, ನಾನ್ ನಿನ್ನ ಕಾಪಾಡ್ತೀನಿ. ಅಷ್ಟರಲ್ಲಿ ಲೈನ್ ಕಟ್ ಆಗುತ್ತೆ. ಆಗ ಕೊರೋನರ್ ಅಲ್ಲಿಗೆ ಬಂದು ನಾನೇ ಲೈನ್ ನ ಕಟ್ ಮಾಡ್ದೆ. ತಲೆ ಕೆಡ್ಸ್ಕೋಬೇಡ. ಈ ನಾಯಿಗೆ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿದ್ದೀನಿ. ತಲೆ ಕೆಟ್ರೆ ಸರಿಯಾಗಿ ಕಚ್ಬಿಡ್ತಾನೆ ಅಷ್ಟೇ, ಆದ್ರೆ ನಿನ್ನ ಸಾಯಿಸಲ್ಲ ಅಂತ. ಈಗ ನಾಯಿನ ಚೂ ಬಿಡ್ತಾನೆ. ನಾಯಿ ಅವಳನ್ನ ಓಡಿಸ್ಕೊಂಡು ಹೋಗುತ್ತೆ. ಕ್ಲೋಯಿ ಓಡೋಗಿ ಒಂದು ರೂಮ್ ನಲ್ಲಿ ಸೇರ್ಕೋತಾಳೆ. ಈ ಕಡೆ ಟಿಜೆ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡ್ತಾನೆ.
ಪೊಲೀಸ್ ಬಂದಾಗ, ಸರ್ ನಾನ್ ಕನ್ಫ್ಯೂಸ್ ಮಾಡ್ಕೋತೀನಿ, ಫಸ್ಟ್ ನೀವು ನಮ್ಮ ಅಕ್ಕನ್ನ ಕಾಪಾಡಬೇಕು. ಈ ಕಡೆ ನಾಯಿ ಬೇರೆ ಓಡಿಸ್ಕೊಂಡ್ ಬರ್ತಾ ಇರೋದ್ರಿಂದ ಇವಳು ಅದಕ್ಕೆ ಹೆದ್ರಿ ಹೈಡ್ ಆಗಿದ್ದಾಳೆ. ನಾಯಿ ಹತ್ರ ಬಂದಾಗ ಲಿವರ್ ಇದ್ದ ಬಾಕ್ಸ್ ಇಂದಾನೆ ನಾಯಿಗೆ ಹೊಡೆದು ಅದ್ರೊಳಗಡೆ ಇದ್ದ ಲಿವರ್ನ ನಾಯಿಗೆ ಹಾಕ್ತಾಳೆ. ಆಮೇಲೆ ಅದನ್ನ ರೂಮ್ ನಲ್ಲಿ ಲಾಕ್ ಮಾಡ್ತಾಳೆ. ಈ ಕಡೆ ಕಾಪ್ ಟಿಜೆನ ಕರ್ಕೊಂಡು ಮಾರ್ಚುರಿ ಒಳಗಡೆ ಬರ್ತಾರೆ. ಈ ಕಡೆ ಕ್ಲೋಯಿ ಆಫೀಸ್ ರೂಮ್ಗೆ ಬಂದು ಸಿಸಿಟಿವಿ ಫುಟೇಜ್ ನ ನೋಡ್ತಾಳೆ. ಆಗ ಟಿಜೆ ಕಾಪ್ ನ ಕರ್ಕೊಂಡ್ ಬಂದಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿದ್ದ ಬಟನ್ ಒತ್ತಿ ಮೇನ್ ಡೋರ್ ನ ಓಪನ್ ಮಾಡಿ ಹೊರಗಡೆ ಬರೋ ಅಷ್ಟ್ರಲ್ಲಿ ಕಾಪ್ ಹಾಗೇನೆ ಟಿಜೆ ಬರ್ತಾರೆ. ಶೆರೀಫ್, ನಾವು ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೇಕು. ಇಲ್ಲಿ ಆರ್ಗನ್ ಮಾಫಿಯಾ ನಡೀತಾ ಇದೆ. ಮಾರ್ಚುರಿನಲ್ಲಿ ಎಷ್ಟೋ ಜನ ಇನ್ನೂ ಜೀವಂತವಾಗೇ ಇದ್ದಾರೆ. ಹೌದಾ, ಸರಿ, ಆ ಕೊರೋನರ್ಗೆ ನಾನೊಂದು ಗತಿ ಕಾಣಿಸ್ತೀನಿ, ನೀವೇನು ಚಿಂತೆ ಮಾಡಬೇಡಿ, ಓಕೆನಾ? ಶಾಕಿಂಗ್ಲಿ ಕಾಪ್ ಕ್ಲೋಯಿ ಮೇಲೇನೆ ದಾಳಿ ಮಾಡ್ತಾನೆ. ಟಿಜೆಗೂ ಸರಿಯಾಗಿ ಹೊಡಿತಾನೆ. ಅಂದ್ರೆ ಇವನು ಕೂಡ ಈ ದಂಧೆನಲ್ಲಿ ಇನ್ವಾಲ್ವ್ ಆಗಿದ್ದಾನೆ. ಆ ಕೊರೋನರ್ ಇವನಿಗೂ ಹಣ ಕೊಟ್ಟು ಈ ದಂಧೆಗೆ ಹೆಲ್ಪ್ ಮಾಡೋದಕ್ಕೆ ಹೇಳಿರ್ತಾನೆ. ಈಗ ಕ್ಲೋಯಿ ಆ ಡಮ್ಮಿಗನ್ ಇಟ್ಕೊಂಡು ಕಾಪ್ಗೆ ಹೆದರ್ಸ್ತಾಳೆ. ಹತ್ರ ಬಂದ್ರೆ ಶೂಟ್ ಮಾಡ್ಬಿಡ್ತೀನಿ ಅಂತ. ಇದನ್ನ ಸಿಸಿಟಿವಿನಲ್ಲಿ ನೋಡ್ತಾ ಇದ್ದ ಕೊರೋನರ್, ಹೇ ಕಾಪ್, ಅದು ಡಮ್ಮಿಗನ್. ಈಗ ಕಾಪ್, ನನ್ ಹತ್ರ ರಿಯಲ್ ಗನ್ ಇದೆ, ನಿಮ್ಮಿಬ್ಬರ ಕತೆ ಅಷ್ಟೇ. ಆಗ ಕೊರೋನರ್ ಹೇಳ್ತಾನೆ, ನನಗೆ ಅವರಿಬ್ರು ಜೀವಂತವಾಗಿ ಬೇಕು. ಅಷ್ಟರಲ್ಲಿ ಅವರಿಬ್ರು ಕಾಪ್ ಮೇಲೆ ದಾಳಿ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಆದ್ರೆ ಕೊರೋನರ್ ಔಟ್ಸೈಡ್ ಗೇಟ್ ನ ಕ್ಲೋಸ್ ಮಾಡಿದ್ರಿಂದ ಇವರಿಬ್ರು ಅಲ್ಲಿಂದ ಎಸ್ಕೇಪ್ ಆಗಕ್ ಆಗಲ್ಲ. ಕೊರೋನರ್ ಹೊರಗಡೆ ಬರುವಾಗ ಆ ಲಿವರ್ ಇದ್ದ ಬಾಕ್ಸ್ ಖಾಲಿಯಾಗಿದೆ. ನೋಡಿದ್ರೆ ಅವ್ನ್ ಸಾಕಿದ್ದ ನಾಯಿ ಅದನ್ನ ತಿಂದು ಬಿಟ್ಟಿದೆ. ಸೊ ಈಗ ಮ್ಯಾನಿಕ್ಸ್ ಬರೋ ಅಷ್ಟ್ರಲ್ಲಿ ಅವನಿಗೆ ಲಿವರ್ ಕೊಡ್ಬೇಕು. ಇನ್ನು ಈ ಕಾಪ್ ಓಡಿಸ್ತಾ ಇರೋದ್ರಿಂದ ಅವರಿಬ್ರು ತಪ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಟಿಜೆ ಫೆನ್ಸ್ ಹತ್ತಿ ಹೊರಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಆ ನಾಯಿ ಅವನ್ ಮೇಲೆ ದಾಳಿ ಮಾಡುತ್ತೆ. ಆಗ ಈ ಕೊರೋನರ್ ಇಲ್ಲಿ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಕರೆಂಟ್ ಶಾಕ್ ಹೊಡೆದು ಟಿಜೆ ಕೆಳಗಡೆ ಬಿದ್ದೋಗ್ತಾನೆ. ನಾಯಿ ಬೇರೆ ಅವನ್ ಕೈ ಹಿಡ್ಕೊಂಡು ಕಚ್ತಾ ಇದೆ. ಆಗ ಕ್ಲೋಯಿ, ಹೇಗೂ ಕೊರೋನರ್ ಫೆನ್ಸ್ ನಲ್ಲಿ ಕರೆಂಟ್ ಪಾಸ್ ಆಗೋ ಬಟನ್ ನ ಒತ್ತಿದ್ದಾನೆ. ಆ ನಾಯಿನ ಹಿಡ್ಕೊಂಡು ಫೆನ್ಸ್ ನ ಮುಟ್ಟಿದಾಗ ಆ ನಾಯಿಗೂ ಕರೆಂಟ್ ಶಾಕ್ ಹೊಡೆದು ಅಲ್ಲಿಂದ ಓಡೋಗುತ್ತೆ. ಇಲ್ಲಿಂದ ಹೊರಗಡೆ ಹೋಗಕ್ ಆಗಲ್ಲ. ಅಲ್ಲೊಂದು ಟನಲ್ ತರ ಇದೆ, ಅದ್ರೊಳಗಡೆ ಇಬ್ರು ಇಳಿತಾರೆ. ಆ ನಾಯಿಯಿಂದ ಕಾಪ್ಗೂ ಗೊತ್ತಾಗುತ್ತೆ ಅವರಿಬ್ರು ಇದ್ರೊಳಗಡೆನೆ ಇದ್ದಾರೆ ಅಂತ. ಅಷ್ಟ್ರಲ್ಲಿ ಕೊರೋನರ್ ಬರ್ತಾನೆ. ಆಗ ಮ್ಯಾನಿಕ್ಸ್ ಬರ್ತಿರೋ ಕಾರಿನ ಶಬ್ದ ಕೇಳುತ್ತೆ. ಕಾಪ್ ಹೇಳ್ತಾರೆ, ನೋಡು, ನಾನು ಇದ್ರಲ್ಲಿ ಇನ್ವಾಲ್ವ್ ಆಗಿರೋ ವಿಷಯ ಅವನಿಗೇನಾದ್ರೂ ಗೊತ್ತಾದ್ರೆ ಕಷ್ಟ, ನನ್ ಕೆಲ್ಸಕ್ ತೊಂದ್ರೆ ಆಗುತ್ತೆ ಅಂತ. ಈಗ ಮ್ಯಾನಿಕ್ಸ್ ಬಂದು ಐಟಮ್ ಎಲ್ಲಿ ಅಂತ ಕೇಳ್ತಾನೆ. ನೋಡು, ಈಗ ಸದ್ಯಕ್ಕೆ ಲಿವರ್ ನಮ್ ಹತ್ರ ಇಲ್ಲ, 1 hour ಆದ್ಮೇಲೆ ಬಾ, ಅರೇಂಜ್ ಮಾಡ್ತೀನಿ. ಆದ್ರೆ ಮ್ಯಾನಿಕ್ಸ್ ಒಪ್ಪಲ್ಲ. ಅಷ್ಟರಲ್ಲಿ ಕಾಪ್ ಬಂದು ಮ್ಯಾನಿಕ್ಸ್ ಗೆ ಶೂಟ್ ಮಾಡ್ತಾನೆ. ಕೆಳಗಡೆ ಇರೋ ಇಬ್ರಿಗೂ ಗನ್ ಶಾಟ್ ಶಬ್ದ ಕೇಳುತ್ತೆ. ಕಾಪ್ ಹೇಳ್ತಾರೆ, ಇವನೇ ಆರ್ಗನ್ ಡೀಲಿಂಗ್ ನಲ್ಲಿ ನಿನ್ಗೆ ಹೆಲ್ಪ್ ಮಾಡ್ತಿದ್ದಾನೆ ಅಂತ ನನಗ್ ಗೊತ್ತು. ಈಗ ಇವನು ನನ್ ಬಗ್ಗೆ ಹೊರಗಡೆ ಹೇಳಿದ್ರೆ ನಾನ್ ಸಸ್ಪೆಂಡ್ ಆಗ್ತೀನಿ, ಅದಕ್ಕೇನೆ ಶೂಟ್ ಮಾಡ್ದೆ. ನೀನ್ ಇವನ್ ಲಿವರ್ ನ ತೆಗ್ದು ಡೆಲಿವರಿ ಮಾಡ್ಬಿಡು ಅಂತ. ಆದ್ರೆ ಕಾಪ್ ಅವ್ನ್ ಲಿವರ್ಗೆನೆ ಶೂಟ್ ಮಾಡಿರೋದ್ರಿಂದ ಡ್ಯಾಮೇಜ್ ಆಗಿರೋ ಲಿವರ್ ನ ಯಾರು ಆಕ್ಸೆಪ್ಟ್ ಮಾಡಲ್ಲ. ಸೊ ಅವ್ರಿಬ್ಬರನ್ನ ಹೇಗಾದ್ರೂ ಹಿಡಿದು ಅವ್ರಗಳ ಲಿವರ್ ನನೇ ತೆಗ್ದು ಡೆಲಿವರಿ ಮಾಡಿದ್ರೆ ಆಯ್ತು, ನಮ್ಗೆ ಕೋಟಿಗಟ್ಲೆ ಹಣ ಸಿಗುತ್ತೆ ಅಂತ. ಇದನ್ನೆಲ್ಲ ಟಿಜೆ ಕ್ಲೋಯಿ ಕೂಡ ಕೇಳಿಸ್ಕೊತಾರೆ. ಅವರಿಬ್ರು ಬೇರೆ ಕಡೆ ಹೋದಾಗ ಕ್ಲೋಯಿ ಟಿಜೆ ಮ್ಯಾನಿಕ್ಸ್ ಇರೋ ಜಾಗಕ್ಕೆ ಬರ್ತಾರೆ. ಅವರಿಬ್ರು ಮ್ಯಾನಿಕ್ಸ್ ನ ಸೇವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದನ್ನ ಕೊರೋನರ್ ಸಿಸಿಟಿವಿನಲ್ಲಿ ನೋಡ್ತಾನೆ. ಇನ್ನು ನನಗೆ 2 hours ಒಳಗಡೆ ಲಿವರ್ ಬೇಕು ಅಂತ ಮ್ಯಾನಿಕ್ಸ್ ನ ಬಾಸ್ ಕಾಲ್ ಮಾಡಿ ಹೇಳ್ತಾನೆ. ಈಗ ಇವರಿಬ್ರು ಮ್ಯಾನಿಕ್ಸ್ ನ ಕರ್ಕೊಂಡು ಬೇಸ್ಮೆಂಟ್ ಗೆ ಬರ್ತಾರೆ. ಮ್ಯಾನಿಕ್ಸ್ ಹೇಳ್ತಾನೆ, ನನ್ನ ಕಾಪಾಡಿ ಇಲ್ಲಿಂದ ಕರ್ಕೊಂಡು ಹೋದ್ರೆ ನಿಮ್ಗೆ ಬೇಕಾದಷ್ಟು ಹಣ ನಾನ್ ಕೊಡ್ತೀನಿ ಅಂತ. ಅಷ್ಟರಲ್ಲಿ ಕೊರೋನರ್ ಟಿಯರ್ ಗ್ಯಾಸ್ ನ ಬಿಸಾಡಿ ಅವ್ರನ್ನ ಟ್ರ್ಯಾಪ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ತಕ್ಷಣ ಕ್ಲೋಯಿ ಇವರಿಬ್ರಿಗೆ ಗ್ಯಾಸ್ ಮಾಸ್ಕ್ ಹಾಕ್ತಾಳೆ. ರೂಮ್ ಇಡೀ ಹೊಗೆ ತುಂಬಿಕೊಂಡಿದೆ. ಕಾಪ್ ಮಾಸ್ಕ್ ಹಾಕೊಂಡು ಅವ್ರನ್ನ ಹುಡ್ಕೊಂಡು ಬರ್ತಾನೆ. ಕ್ಲೋಯಿಂದ ಉಸಿರಾಡಕ್ ಆಗ್ತಿಲ್ಲ. ಕಾಪ್ ಹತ್ರ ಬಂದಾಗ ಕ್ಲೋಯಿ ಹ್ಯಾಮರ್ ಇಂದ ಇವಳ ಕೈಯಲ್ಲಿದ್ದ ಗ್ಯಾಸ್ ನ ಟಾಪ್ ಗೆ ಹೊಡೆದಾಗ ಪ್ರೆಷರ್ ಗೆ ಗ್ಯಾಸ್ ಬ್ಲಾಸ್ಟ್ ಆಗಿ ಅದರಲ್ಲಿದ್ದ ರಾಡ್ ಕಾಪ್ ಮುಖಕ್ಕೆ ಹೊಡೆದು ಅವನು ಸ್ಪಾಟ್ ನಲ್ಲೇ ಸತ್ತೋಗ್ತಾನೆ. ಈಗ ಕೊರೋನರ್ ಟಿಜೆನ ಎಳ್ಕೊಂಡ್ ಬಂದು ಅವ್ನ್ ಲಿವರ್ ನ ತೆಗಿಯೋದಕ್ಕೆ ಟ್ರೈ ಮಾಡ್ತಾನೆ. ಇದನ್ನ ಜೋರಾಗಿ ಹೇಳ್ತಾನೆ. ಆಗ ಕ್ಲೋಯಿಗೂ ಗೊತ್ತಾಗುತ್ತೆ ಟಿಜೆ ಡೇಂಜರ್ ನಲ್ಲಿ ಇದ್ದಾನೆ ಅಂತ. ಈ ತರ ಮಾಡಿದ್ರೆ ಇವಳು ಟಿಜೆನ ಹುಡ್ಕೊಂಡು ಬರ್ತಾಳೆ. ಆಗ ಇವಳ ಕತೆನು ಮುಗಿಸ್ಬೋದು ಅಂತ ಪ್ಲಾನ್ ಮಾಡಿದ್ದಾನೆ. ಟಿಜೆ ಇದ್ದ ರೂಮ್ಗೆ ಇವಳು ಬಂದಾಗ ಕೊರೋನರ್ ಹೈಡ್ ಆಗಿರ್ತಾನೆ. ಅಷ್ಟರಲ್ಲಿ ಕೊರೋನರ್ ಹಿಂದೆಯಿಂದ ಬರ್ತಾನೆ. ಇಲ್ಲೊಂದು ಭಯಂಕರ ಫೈಟ್ ನಡೆಯುತ್ತೆ. ಅಷ್ಟ್ರಲ್ಲಿ ಕ್ಲೋಯಿ ಅವನ್ ಮುಖಕ್ಕೆ ಗ್ಯಾಸ್ ಸ್ಪ್ರೇ ಮಾಡಿದ್ರಿಂದ ಅವನ್ ಮುಖ ಸುಟ್ಟೋಗುತ್ತೆ. ಅಂದ್ರೂನು ಅವನು ಬಿಡ್ತಾ ಇಲ್ಲ. ಆಗ ಮ್ಯಾನಿಕ್ಸ್ ಹಿಂದೆಯಿಂದ ಕೊರೋನರ್ ಬೆನ್ನಿಗೆ ಚುಚ್ಚಿ ಬಿಡ್ತಾನೆ. ಅದೇ ಚಾಕುನ ಇಸ್ಕೊಂಡು ಕ್ಲೋಯಿ ಕೊರೋನರ್ ತಲೆಗೆ ಚುಚ್ಚಿ ಸಾಯಿಸ್ಬಿಡ್ತಾಳೆ. ಸೊ 3 ಜನ ಸೇಫ್. ಹೊರಗಡೆ ಆ ನಾಯಿ ಬೇರೆ ಇದೆ. ಪ್ಲಾನ್ ಮಾಡಿ ಕ್ಲೋಯಿ ಕೊರೋನರ್ ಯೂಸ್ ಮಾಡ್ತಿದ್ದ ವಿಜುವಲ್ ನ ಉದ್ದಾಗ ಆ ನಾಯಿ ಡೋರ್ ಹತ್ರ ಬರುತ್ತೆ. ಮ್ಯಾನಿಕ್ಸ್ ಆಗಿನೇ ಟಿಜೆ ಡೋರ್ ಓಪನ್ ಮಾಡಿದಾಗ ನಾಯಿ ಒಳಗಡೆ ಬರುತ್ತೆ. ಆಗ ತಕ್ಷಣ ಡೋರ್ ಲಾಕ್ ಮಾಡಿ ಇವರೆಲ್ಲ ಹೊರಗಡೆ ಬರ್ತಾರೆ. ಫೈಟ್ ನಡೆಯೋ ಸಂದರ್ಭದಲ್ಲಿ ಕ್ಲೋಯಿ ಟಿಜೆ ಫೋನ್ ನ ಕೊರೋನರ್ ಕೈಯಿಂದ ಕಿತ್ಕೊಂಡಿರ್ತಾಳೆ. ಸೊ ಇವನು ಜೈಲಿಗೆ ಹೋಗೋದು ತಪ್ತು.
ಇದರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.